ನಮಸ್ಕಾರ ರೀ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಈಗೇನು ಬೇಸಿಗೆ ಸ್ಟಾರ್ಟ್ ಆಯಿತು, ಎಲ್ಲರ ಮನೆಯಲ್ಲಿ ಹಪ್ಪಳ ಸಂಡಿಗೆ ಅಂತ ಮಾಡ್ತಿರ್ತಾರೆ. ಸೊ ನಾನು ಆಲೂಗಡ್ಡೆ ಚೀಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ. ಫಸ್ಟ್ಗೆ ಇಲ್ಲಿ ನೋಡ್ತಿರ್ಬೋದು ನೀವು ಆಲೂಗಡ್ಡೆ ಯಾವ ರೀತಿ ಬಂದಿದೆ ಅಂತ. ಬಿಸಿಲು ಜಾಸ್ತಿ ಇರೋದ್ರಿಂದ ಆಲೂಗಡ್ಡೆ ತುಂಬ ಚೆನ್ನಾಗಿ ಒಣಗಿದೆ. ಸೊ ಈ ರೀತಿ ಬಂದಿದೆ ನೋಡಿ ನಾವು ಮಾಡಿದ್ದು. ಇದು ಸಂಜೆ ಸ್ನ್ಯಾಕ್ಸಿಗೆ ತುಂಬ ಒಳ್ಳೆಯದು. ಸೊ ಫಸ್ಟ್ಗೆ ನಾನಿಲ್ಲಿ ದೊಡ್ಡ ಆಲೂಗಡ್ಡೆನ ತೊಗೊಂಡು ತೊಳ್ಕೊಂಡು ಇಟ್ಕೊತಾ ಇದ್ದೀನಿ ಈ ಥರ. ಆಮೇಲೆ ಈ ಥರ ತುರ್ಕೋಬೇಕು. ಆಲೂಗಡ್ಡೆ ಮನೆಗೆ ಹಾಕಿ ಈ ಥರ ಚಿಪ್ಸ್ ಮಾಡ್ಕೋಬೇಕು. ದೊಡ್ಡ ಆಲೂಗಡ್ಡೆ ತೊಗೊಂಡ್ರೆ ಸ್ವಲ್ಪ ಚಿಪ್ಸ್ ದೊಡ್ಡವಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ದೊಡ್ಡ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ಸೊ ತೆಳುವಾಗಿ ತುಂಬ ಚೆನ್ನಾಗಿ ಬಂದವು ಆಲೂಗಡ್ಡೆ. ಆಮೇಲೆ ಇದು ಹಬ್ಬ ಹರಿದಿನಗಳಲ್ಲಿ ಇದು ಬೇಕೇ ಬೇಕು. ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಹೊರಗಿಂದ ತಂದು ಕೊಡೋ ಬದಲು ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಮತ್ತು ಒಂದು ಕಡೆಗೆ ನಾನು ನೀರಿಗೆ ಉಪ್ಪು ಹಾಕಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಪಟ್ಗ ಹಾಕಿ ಸ್ವಲ್ಪ ನೀರಲ್ಲಿ ಇದನ್ನು ಅಂದರೆ ಪಟ್ಗ ಅಂದರೆ ಉತ್ತರ ಕರ್ನಾಟಕದವ್ರು ಆಗಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಅದರ ಆಲೂಗಡ್ಡೆನ ಒಂದು 2 ನಿಮಿಷ ಬಿಡಬೇಕು. ಅಂದರೆ ಆಲೂಗಡ್ಡೆ ಕಪ್ಪಾಗೋದಿಲ್ಲ ಅನ್ನೋ ಉದ್ದೇಶದಿಂದ ಈ ಪಟ್ಗ ಹಾಕ್ತಾರೆ. ಆಮೇಲೆ ನೀರು ಕುದ್ದ ನಂತರ ಆ ನೀರಿಗೆ ಆಲೂಗಡ್ಡೆನ ಟ್ರಾನ್ಸ್ಫರ್ ಮಾಡಿ ಒಂದು 2 ನಿಮಿಷ ಕುದಿಸಿದರೆ ಸಾಕು. ಭಾಳ ಕುದಿಸಿದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಆಲೂಗಡ್ಡೆ. ಸೊ ಈ ಥರ 2 ನಿಮಿಷ ಹಾಕಿ ಈ ಥರ ಬಸ್ಕೊಂಡ್ಬಿಡ್ಬೇಕು. ನೋಡ್ತಿರ್ಬೋದು ನೀವು ಇಲ್ಲಿ ಅಷ್ಟು ನೀರನ್ನ ಸೋದಿಸ್ಕೊಂಡು ಈ ಥರ ಬಿಸಿಲಿಗೆ ಈ ಥರ ಒಣಾಕಬೇಕು. ಒಂದೊಂದೇ ಬಿಡಿಸಿ ಈ ಥರ ಮೇಲ್ಗಡೆನೂ ಒಂದು ಏನಾದರೂ ಕವರ್ ಮಾಡೋಕೆ ಸೀರೆ ಅಥವಾ ಪೇಪರ್ ಹಾಳೆನ, ಅಂದರೆ ಧೂಳು ಮಣ್ಣು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಅಷ್ಟಕ್ಕೂ ಹಾಕಿ ಮೇಲೆ ಕ್ಲೋಸ್ ಮಾಡಿದರೆ 2 ದಿನದಲ್ಲಿ ನಿಮ್ಮ ಚಿಪ್ಸ್ ಒಣಗುತ್ತೆ. ಸೊ ಒಣಗಿದ ನಂತರ ಈ ಥರ ಬಂದಿದೆ ನೋಡಿ. ನೀವು ಟಾರ್ಚ್ ಇಲ್ಲಿ ಯಾವ ಥರ ಬಂದಿದೆ ಅಂತ ನೋಡ್ತಿರ್ಬೋದು. ಈ ಕರ್ದ ಮೇಲೆ ಈ ಥರ ಬಂದೈತೆ. ನಾನಿಲ್ಲಿ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ತೋರಿಸಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.